ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ಜಿಲ್ಲೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಸಿವಳ್ಳಿ ವ್ಯಾಪ್ತಿಯಲ್ಲಿ ಸರೋವರ ಕಿಡ್ಸ್ ರವರ ವತಿಯಿಂದ 10ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಸಂಸ್ಥೆಯ ಸಂಸ್ಥಾಪಕರು ಅಧ್ಯಕ್ಷರಾದಂತಹ ಯೋಗಣ್ಣನವರು ಮಾತನಾಡಿ, ಈ ಬಾರಿ ಶಾಲೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು, ಸಾಂಸ್ಕೃತಿಕ ಕಾರ್ಯಕ್ರಮ, ಮನೋರಂಜನಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಕಲಾವಿದರು ಸಹ ಭಾಗಿಯಾಗಿದ್ದಾರೆ ಎಂದು ಮಾಹಿತಿಯನ್ನು ತಿಳಿಸಿದರು. ಹಾಗಾದ್ರೆ ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವಂತಹ ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಿದ್ಧಿ ಪ್ರದಾಯಕ ಗಣನಾಥ ವಂದಿಪೆ ನಿನಗೆ ಗಣನಾಥ, ಪೂಜಿಪೆ ನಿನಗೆ ಹೇ ನಾಥ, ವಿಘ್ನ ವಿನಾಶಕ. ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸಿಬ್ಬಂದಿ ವರ್ಗದವರಿಗೆ ಹಾಗೂ ಎಲ್ಲ ಪೋಷಕರು, ಶಿವಳ್ಳಿ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರು, ಗ್ರಾಮ ಮುಖಂಡರು, ಧ್ವನಿವರ್ಧಕ ಹಾಗೂ ಶಾಮಿಯಾನ ವ್ಯವಸ್ಥಾಪಕರು ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಚಪ್ಪಾಳೆ ಬರಲಿ, ಜೋರದ ಚಪ್ಪಾಳೆ. ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ಚಪ್ಪಾಳೆ ಮಕ್ಕಳೇ, ಬಟಾಣಿ ಪುಟಾಣಿಗಳೇ, ಚಪ್ಪಾಳೆ. ಪ್ರಸ್ತಾಪಪಡಿಸಲಿದ್ದಾರೆ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರಿಂದ. ಅಧ್ಯಕ್ಷತೆ ವಹಿಸಿದ ನಟಣ್ಣರವರಿಗೆ ಮತ್ತೊಮ್ಮೆ ಮನದಾಳವಾಗಿ ನಾನು ಸ್ವಾಗತ ಬಯಸ್ತೇನೆ. ಸ್ನೇಹಿತರೆ, ಪುಟಾಣಿಗಳಲ್ಲಿ ಒಂದೇ ವಿನಂತಿ, ಎಲ್ಲರೂ ವೇಟ್ ಮಾಡ್ತಾ ಇದ್ದು ಮನೋರಂಜನೆ ಕಾರ್ಯಕ್ರಮಕ್ಕೆ. ಮನೋರಂಜನೆ ಮುಖ್ಯ, ತುಂಬಾ ಮುಖ್ಯ. ಆದ್ರೆ ಪುಟಾಣಿಗಳಿಗೆ ಕಿವಿ ಮಾತು ಹೇಳಬೇಕು. ಹಾಗೂ ಗುರುವೃಂದದವರಿಗೆ ಮತ್ತೆ ವೇದಿಕೆ ಮುಂಭಾಗಿರುವಂತಹ ಎಲ್ಲ ನನ್ನ ತಂದೆ ತಾಯಿಗಳಿಗೆ ಅನಂತ ಅನಂತ ವಂದನೆಗಳನ್ನು ತಿಳಿಸ್ತಾ, ಬಂಧುಗಳೇ, ಈ ಕ್ಷಣಕ್ಕೆ ನಮ್ಮ ಲೋಕೇಶ್ವರ ಹೇಳ್ತಾ ಇದ್ರು, ಅನ್ನ ದೇವರು ಮುಂದೆ ಅನ್ಯ ದೇವರು ಉಂಟೆ ಅನ್ನುವಂಗೆ ಈಗ ನಮಗೆ ಬೇಕಾಗಿರೋದು ನಮ್ಮ ಮಕ್ಕಳ ಮನೋರಂಜನೆ. ದಯಮಾಡಿ ಅವರು ಸಹ ಈ ಒಂದು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನ, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬೇಕಂತ ತಮ್ಮಲ್ಲಿ ವಿನಯಪೂರ್ವಕವಾದಂತ ಮನವಿ ಮಾಡ್ಕೊಳ್ತೇನೆ. ಶುಭ ಸಂಜೆಯ ಕಾರ್ತಿಕೋತ್ಸವ ಸುಸ್ವಾಗತಗಳನ್ನ ಬಯಸ್ತಾ, ಶಿವಳ್ಳಿ ಗ್ರಾಮಸ್ಥರು ಹಾಗೆ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಈ ವೇಳೆಯಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಉಷಾ ರಾಮಕೃಷ್ಣ ಅವರವರೇ, ಅದೇ ರೀತಿ ಉಪಾಧ್ಯಕ್ಷರಾದಂಥ ನಿಮಿಯ ಅನಿಲ್ ಕುಮಾರ್ ಅವರೇ, ಹಾಗೆ ನೆಚ್ಚಿನ ಡಾಕ್ಟರ್ ಶ್ರೇಯಸ್, ಇವತ್ತು ಸಾಕಷ್ಟು ಬಾರಿ ನಾನು ಕೆಲವೊಂದು ವಿಚಾರ ಬಂದಾಗ, ಆಸ್ಪತ್ರೆ ಎಂದಾಗ
ಯಾವುದೇ ಒಂದು ವಿಚಾರ ಬಂದಾಗ ನನ್ನ ಎಷ್ಟೋ ಜನ ಬರ್ತಾರೆ. ಅಂಥ ಸಮಯ ಬಂದಾಗ ಮೊದಲು ನಾನು ರೆಫರ್ ಮಾಡಿದಂಥ ಒಂದು ಡಾಕ್ಟರ್ಸ್ ಹೆಸರು ಅಂದರೆ ಫಸ್ಟು ಶಂಕರೇಗೌಡರು. ಏನು ಚರ್ಮ ರೋಗಕ್ಕೆ ಇವರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಕಾರ್ಯಕ್ರಮ ಸಮಯದ ಅಭಾವ ಇರೋದ್ರಿಂದ ದಯಮಾಡಿ ಸರಸ್ವತಿ ಮೇಡಮ್ ನೆರವೇರಿಸ್ಕೊಡ್ಬೇಕಂತ ಕೇಳ್ತಾ ಇದ್ವಿ. ಯೋಗಣ್ಣ ಮತ್ತು ದಂಪತಿಗಳು ದಯವಿಟ್ಟು. ಯಾಕೆಂತಂದ್ರೆ ಮಕ್ಕಳು ನನ್ನ ಸ್ವಲ್ಪ ಹೊತ್ತಲ್ಲೇ ಚಿಕ್ಕ ಪುಟ್ಟ ತಾಳಿ ಮಕ್ಕಳು ಇಲ್ಲೇ ಹೊರಟೋಗ್ಬಿಡ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮದ ವಿಚಾರವನ್ನು ದಯಮಾಡಿ ಕನ್ನಡ ಟಿವಿ ಹಾಗೂ ಕಲ್ಪತರ ಪತ್ರಿಕೆಯವರು ಸಹ ಈ ಕಾರ್ಯಕ್ರಮನ ವರದಿ ಮಾಡಲು ಬಂದಿದ್ದಾರೆ. ಸೊ ಮಾಧ್ಯಮ ಮಿತ್ರರು ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀವಿ. ಮತ್ತೆ ನಮ್ಮ ಹಿರಿಯ ಛಾಯಾಗ್ರಾಹಕರು ಬಹಳ ವರ್ಷಗಳಿಂದ ಯೋಗಣ್ಣನವರ ಕಾರ್ಯಕ್ರಮ ನಿರಂತರವಾಗಿ ವಿಚಾರ ಮಾಡ್ತಾ ಬಂದಿದೆ. ಅವ್ರಿಗೂ ಸಹ ಇಡೀ ಯೂನಿಟ್ ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಾಕಾಗ್ತಾರಂತ ಶಿವಳ್ಳಿ ಜನತೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ವಿ. ಕಲ್ಪತರು ನಿಜಕ್ಕೂ ತೆಂಗಿನ ಗಿಡವನ್ನು ಕೊಡ್ತಾ ಇರೋದು ಆ ಕಲ್ಪವೃಕ್ಷವಾಗಿ ಬೆಳೆಯಲಿ ಅನ್ನೋದು ನಮ್ಮೆಲ್ಲರ ಆಶಯ. ಮೊದಲೇ ಯೋಗಣ್ಣನವರ ಇವತ್ತು ಸಾರಥ್ಯ ನಿಜಕ್ಕೂ ಬಹಳ ಶ್ಲಾಘನೀಯ. ಯಾಕೆಂದ್ರೆ ಒಂದು ಸಂಸ್ಥೆ ನಡೆಸೋದು ಅಷ್ಟು ಸುಲಭವಲ್ಲ. ಆ ಸಂಸ್ಥೆ ನಡೆಸಬೇಕಾದ್ರೆ ಅಷ್ಟು ಕಷ್ಟ ಇರುತ್ತೆ. ಸೊ ಯೋಗಣ್ಣನವರಿಗೆ ಇನ್ನೂ ಆಯಸ್ಸು ಆರೋಗ್ಯ ಶಕ್ತಿಯನ್ನ ಕೊಟ್ಟು ಭಗವಂತ ಕಾಪಾಡಲಿ ಅನ್ನೋದೇ ಎಲ್ಲರ ಆಶಯ. ಈಗ 5ನೇ ತರಗತಿವರೆಗೂ ಇದೆ, ಮತ್ತೆ ಹೈಸ್ಕೂಲ್ವರೆಗೂ ಸಹ ಎಕ್ಸ್ಟೆಂಡ್ ಆಗಲಿ, ಅವರ ಸಂಸ್ಥೆ ಬೃಹದಾಕಾರವಾಗಿ ಬೆಳೆಯಲಿ. ಈಗ 150 ಮಕ್ಕಳು 1000 ಗಟ್ಟಲೆ ಆಗ್ಬೇಕು, ಅವಾಗ ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅನ್ನೋದೇ ನಮ್ಮೆಲ್ಲರೂ ಆಶಯ. ಒಳ್ಳೆಯದಾಗಿ ಬಹುಶಃ ಶಿವಳ್ಳಿನಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ಬೃಹದಾಕಾರವಾಗಿ ಬೆಳೆಯಲಿ. ಜೋರದ ಚಪ್ಪಾಳೆ ಬನ್ನಿ, ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ದಯವಿಟ್ಟು. ಸೊ ಇವತ್ತೇನು ಶಿವಳ್ಳಿಯಲ್ಲಿ ಸರೋವರ ಕಾಲೇಜಿನ ಬಹುಮುಖ್ಯವಾಗಿ ನಾನು ತುಂಬ ಧನ್ಯವಾದ ಹೇಳ್ತೀನಿ. ನೆಚ್ಚಿನ ಸ್ನೇಹಿತರನ್ನು ಸೊ ಮಕ್ಕಳಿಗೆ ಈ ವಾರ್ಷಿಕೋತ್ಸವ ಅನ್ನೋದು ಒಂದು ಮನೋರಂಜನೆ, ಒಂದು ಹಬ್ಬದ ವಾತಾವರಣ ನೀವು ನೋಡ್ತಾ ಇದ್ದೀರಾ. ಹಬ್ಬದ ವಾತಾವರಣ ತುಂಬ ತುಳುಕ್ತಾ ಇದೆ. ಇನ್ನೊಂದು ಕೆಲವು ಸ್ಥಳಗಳಲ್ಲಿ ಮನೋರಂಜನೆ ಕಾರ್ಯಕ್ರಮ ನಡೀತಾ ಇದೆ. ಆಮೇಲೆ ಬಹುಮುಖ್ಯವಾಗಿ ನಾನು ಇನ್ನೊಂದು ಖುಷಿಪಡುವ ವಿಚಾರ ಹೇಳ್ತೀನಿ ಅಂದರೆ, ಈ ಯಾರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಈ ತರಕಾರಿ ಕೊಡೋದು, ತೆಂಗಿನ ಒಂದು ಗಿಡಗಳನ್ನು ಕೊಡುವಂಥ ಕಾರ್ಯಕ್ರಮ ತುಂಬ ಅತ್ಯುತ್ತಮ ಕಾರ್ಯಕ್ರಮ. ನಾವು ಇನ್ನೊಂದು ವಿಷಯ ಹೇಳ್ತೇನೆ, ಮಂಡಿ ಯಾವುದು ಎಲ್ಲಾದ್ರೂ ಡಿಫ್ರೆಂಟಾಗಿ ಅದಕ್ಕೆ ಮುಖ್ಯ ಕಾರಣ ಇದನ್ನು ನಾನು ಕೂಡ ಗಮನಿಸ್ತೀನಿ. ಸೊ ಮತ್ತೊಮ್ಮೆ ಮಂಡಿ ಎಲ್ಲ ಜನತೆ ನಾನು ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಶಾಲೆ ಅನ್ನೋದು ನಮ್ಮ ಕತ್ತಲೆಯ ಬದುಕಿಗೆ ಅಂಗಳ. ನನ್ನ ಕಪ್ಪು ಅಲಗೆ, ಅವರ ಕಪ್ಪು ಅಲಗೆ ನನ್ನ ಬದುಕಿನ ಹಿರಿಯ. ಓಕೆ, ಧನ್ಯವಾದಗಳ ತಿಳಿಸಿದ ಸರೋವರ ಶಾಲೆಯ 10ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಡೀತಾ ಇರ್ತಕ್ಕಂಥ ಅದ್ದೂರಿ ಸಮುದ್ರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬರಲಿ ಜೋರದ ಚಪ್ಪಾಳೆ.
ಹಿಂದಗಡೆಯಿಂದ ಶಬ್ದ ಬರ್ತಾ ಇಲ್ಲಪ್ಪ, ಸೌಂಡೇ ಬರ್ತಾ ಇಲ್ಲ. ಯಾಕೋ ಚಳಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಿಟ್ಟೋಗುತ್ತೆ. ಶಿವರಾತ್ರಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾ ಇದೆ, ಸ್ವಲ್ಪ ದಿವಸದಲ್ಲಿ. ಓಕೆನಾ? ಇದೀಗ ಪರ್ಫಾರ್ಮೆನ್ಸ್ ಮಾಡಲು ಬರ್ತಾ ಇದ್ರೆ ವೆಲ್ಕಮ್ ಡ್ಯಾನ್ಸ್ 5th ಮತ್ತು 4th ಗರ್ಲ್ಸ್. ಸೊ ಲೆಟ್ಸ್ ವೆಲ್ಕಮ್. ಧರಿಸಿದ ಪರಮ ವೈಷ್ಣವನು ನೀ. ನಿಲ್ಲೋದಿಲ್ಲ ಎಲ್ಲೋ ಯಾಕಿಂಗೆ ಬೋಳ್ತಿತ್ತು ಚಲು ಚಲು ಸ್ಮೈಲು ಕೈಲು ಕೈಲು ಸ್ಟೈಲು ಯಾಕಿಂಗೆ ಆಗ್ತಿತ್ತು. ನಿಲ್ಲೋದಿಲ್ಲ ಎಲ್ಲೋ ಯಾಕಿಂಗೆ ಬೋಡೆ ಆಗದ ಹೃದಯನ ಹೂವೆ ನಂದಿ ಮಾಡ್ಕೊಂಡು ಕಸ್ಟಮರ್ಗಳು ಹುಡುಕುವ ಕ್ಯಾಮೆ ಬೇಕಿದ್ದ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಲವ್ ಯು ಆಲ್. ಆಯ್ತು, ನಿಂಗೆ ಗೊತ್ತು. ಇವತ್ತು ಆಕ್ಚುಲಿ ನಾನು ಸ್ಟೇಜ್ ಮೇಲೆ ಯಾವತ್ತೂ ಏನು ಮಾತಾಡೇ ಇಲ್ಲ. ಇವತ್ತು ಇಲ್ಲಿ ನಿಂತಿದ್ದೀನಿ ಅಂತಂದ್ರೆ ಅದಕ್ಕೆಲ್ಲ ನೀವೇ ಕಾರಣ. ನಾನು ವಿಡಿಯೋಸ್ಗಳೆಲ್ಲ ನೋಡಿ ತುಂಬ ಜನ ಲೈಕ್ ಮಾಡ್ತಿದ್ದಾರೆ. ನಾನು ಅಂದರೆ ಜಾಸ್ತಿ ಮಟನ್ಗೆ ಫೇಮಸ್ಸು. ಮಂಡ್ಯದವರಿಂದ ಮಟನ್ನು, ನಾಟಿ ಕೋಳಿ, ಮುದ್ದೆ. ಸೊ ಅಂದ್ರೆ ನಾವೇನೋ ಓದಿಲ್ಲ, 10ನೇ ಕ್ಲಾಸ್ ಓದ್ಬಿಟ್ಟು ನಾನು ಟ್ರೈನ್ ಓಡಿಸಕ್ ಸೇರ್ಕೊಂಡ್ಬಿಟ್ಟೆ. ಟ್ರೈನ್ ಓಡಿಸ್ತಿದೆ ಕಣ ಮುಂಚೆ. ಹಿಂಗೆ ಬೆಂಗಳೂರು ಟು ಮೈಸೂರು ಬರ್ಬೇಕಾದ್ರೆ ರೈಲ್ವೆ ಟ್ರ್ಯಾಕ್ ಅಲ್ಲಿ ಒಬ್ಬ ನಡ್ಕೊ ಬರ್ತಾ ಇದ್ದ. ನಂಗೆ ಭಯ ಆಗೋಯ್ತು. ಸಾಹೇಬ್ರು ಫೋನ್ ಮಾಡಿದೆ, ಸರ್ ಹಿಂಗೆ ರೈಲ್ವೆ ಟ್ರ್ಯಾಕ್ ಅಲ್ಲಿ ಒಬ್ಬ ಬರ್ತಾವನೆ. ಎಷ್ಟು ಜನ ಬರ್ತಾವ್ರೆ ಅಂದ್ರೆ, ಒಬ್ಬ ಬರ್ತಾವ್ರೆ ಸರ್ ಅಂದ್ರೆ. ರೈಲ್ ಒಳಗಡೆ ಎಷ್ಟು ಜನ ಅವ್ರೆ ಅಂದ್ರು, 2000 ಜನ ಅವ್ರೆ ಸರ್ ಅಂದ್ರೆ. ಒಬ್ಬನಿಗೋಸ್ಕರ 2000 ಜನ ಉಳಿಸ್ಬೇಕು ನೀನು, ಹೊಡೆದಾಕವನ್ನ ಅಂತ ಅಂದ್ರು. ನಾನು ಗೇರ್ ಹಾಕೊಂಡು ಹಂಗೆ ಪಾಸ್ ಮಾಡಿ ಮುಂದಕ್ಕೆ ಹೋದೆ. ಬಡ್ಡಿ ಮಗ ಬಾಳೆ ತೊಡೆದೊಳಗೆ ತುಂಬಿಡದ. ಆಮೇಲೆ ನೀನೇನ್ ಮಾಡಿದೆ? ನಾನ್ ಬಿಟ್ಟನ ನುಗ್ಗಿಸ್ದೆ ಟ್ರೈನ ಬಾಳೆ ತೊಡ್ಕೊಳಿಕೆ. ಬರೀ ಕೆಲಸ ಜನನು ಹೋದ್ರು, ಅವನು ಹೋದ. ಅದಕ್ಕೆ ಎಲ್ಲ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ಬೋದು. ನಮ್ ತರ ಅರ್ಧಂಬರ್ಧ ಓದ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡ್ರೆ ಹಿಂಗೆ ಅರ್ಧದಿಂದ ಈಚೆ ಬರ್ಬೇಕಾಯ್ತದೆ. ಎಲ್ಲ ಮಕ್ಳಿಗೆ ಹೇಳೋದಿಷ್ಟೇ, ಎಲ್ರು ಚೆನ್ನಾಗಿ ಓದಿ ಒಳ್ಳೊಳ್ಳೆ ಕೆಲಸ ತಗೊಳ್ಳಿ. ನಮ್ಮ ಮಂಡ್ಯ ಹುಡುಗರು ಯಾವ ದೇಶಕ್ಕಾಗಿ ಯೋಧರಿಗೆ ಈ ಒಂದು ಗೀತೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಒಂದೇ ಮಾತ್ರ, ಭಲೇ ಭಾರತ್ ಮಾತಾ ಕಿ, ಭಲೇ ಭಾರತ್ ಮಾತಾ ಕಿ. ಒಂದೇ ಒಂದೇ. ನಮ್ಮ ಶಿವಳ್ಳಿ ಶಾಲೆಯ 10ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗಿಯಾದಂತಹ ಎಲ್ಲರಿಗೂ ಕೂಡ ತುಂಬು ಹೃದಯದ ಮನದಾಳ